ರಾತ್ರೋರಾತ್ರಿ ನಡೆಯುತ್ತಿದ್ದ ವಿಷದ ದಂಧೆ ಬಯಲು. ಕಲುಷಿತ ನೀರು ತುಂಬಿದ ಲಾರಿಯನ್ನ ಬೆನ್ನಟ್ಟಿ ಹಿಡಿದ ಗ್ರಾಮಸ್ಥರು. ಮಧುಗಿರಿ ತಾಲೂಕಿನ ರೈತರ ಜಮೀನುಗಳಿಗೆ ರಾತ್ರೋರಾತ್ರಿ ಕಾರ್ಖಾನೆಯ ವಿಷಪೂರಿತ ಕಲುಷಿತ ನೀರನ್ನ ತಂದು ಸುರಿಯುತ್ತಿದ್ದ ದಂಧೆಯನ್ನ ಗ್ರಾಮಸ್ಥರೇ ಭೇದಿಸಿರೋ ಅಪರೂಪದ ಘಟನೆ ನಡೆದಿದೆ. ಈ ಮೂಲಕ ಕಲುಷಿತ ನೀರಿನ ಅಕ್ರಮ ವಿಲೇವಾರಿ ಪ್ರಕರಣಕ್ಕೆ ಗ್ರಾಮಸ್ಥರೇ ಬ್ರೇಕ್ ಹಾಕಿದ್ದಾರೆ. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯಲ್ಲಿ ಕಳೆದ 1 ವರ್ಷದಿಂದ ಕಲುಷಿತ ನೀರಿನ ಅಕ್ರಮ ವಿಲೇವಾರಿ ನಡೀತಾ ಇದೆ ಎಂದು ಹೇಳಲಾಗ್ತಾ ಇದ್ದು, ಇದರಿಂದ ಜಾಗೃತರಾದ ಗ್ರಾಮಸ್ಥರು ಕಲುಷಿತ ನೀರು ತುಂಬಿದ್ದ ಲಾರಿಯನ್ನ ಬೆನ್ನಟ್ಟಿ ಹಿಡಿದು ಗ್ರಾಮಸ್ಥರೇ ಬ್ರೇಕ್ ಹಾಕಿದ್ದಾರೆ. ದೊಡ್ಡಮಾಲೂರು, ತೆರಿಯೂರು ಹಾಗೂ ಶ್ರಾವಣನಹಳ್ಳಿ ವ್ಯಾಪ್ತಿಯ ನಿರ್ಜನ ಪ್ರದೇಶಗಳು, ರೈತರ ಜಮೀನುಗಳು ಮತ್ತು ಕೆರೆಗಳ ಬಳಿ ಲಾರಿಗಳ ಮೂಲಕ ವಿಷಪೂರಿತ ರಾಸಾಯನಿಕ ಮಿಶ್ರಿತ ನೀರನ್ನ ಸುರಿಯಲಾಗುತ್ತಿದೆ ಎಂಬ ಅನುಮಾನ ಹಲವು ದಿನಗಳಿಂದ ಗ್ರಾಮಸ್ಥರನ್ನ ಕಾಡುತ್ತಿತ್ತು. ಇದರಿಂದ ಹೇಗಾದರೂ ಕಲುಷಿತ ನೀರು ಪೂರೈಸುವ ಜಾಲವನ್ನ ಭೇದಿಸಬೇಕೆಂದು ಹೊರಟಿದ್ದ ಗ್ರಾಮಸ್ಥರು ಶುಕ್ರವಾರ ರಾತ್ರಿ ಸುಮಾರು 10 ಗಂಟೆ ವೇಳೆ ದೊಡ್ಡಮಾಲೂರು ಗ್ರಾಮಕ್ಕೆ ಅನುಮಾನಾಸ್ಪದವಾಗಿ ಬಂದ ಲಾರಿಯನ್ನ ಗ್ರಾಮಸ್ಥರು ಬೆನ್ನಟ್ಟಿ ಸುತ್ತುವರೆದು ಚಾಲಕನನ್ನ ಹಿಡಿದಿದ್ದಾರೆ. ನಂತರ ಕೊಡಿಗೇನಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿ ಲಾರಿ ಸಮೇತ ಚಾಲಕನನ್ನ ಅವರ ವಶಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಹಿಂದೂಪುರ, ಗೌರಿಬಿದನೂರು ನಡುವಿನ ಕುಡುಮಲಕುಂಟೆ ಕೆಐಡಿಬಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಲವು ಕಾರ್ಖಾನೆಗಳು ತಮ್ಮ ಅಪಾಯಕಾರಿ ರಾಸಾಯನಿಕ ತ್ಯಾಜ್ಯ ನೀರನ್ನ ಸಂಸ್ಕರಿಸದೆ ಲಾರಿಗಳ ಮೂಲಕ ರಾಜ್ಯದ ಗಡಿ ದಾಟಿಸಿ ರೈತರ ಜಮೀನುಗಳು ಹಾಗೂ ನಿರ್ಜನ ಪ್ರದೇಶಗಳಲ್ಲಿ ಸುರಿತಿದ್ರು. ಗಡಿ ಭಾಗದಲ್ಲಿ ಸಮರ್ಪಕ ಪೊಲೀಸ್ ತಪಾಸಣೆ ಇಲ್ಲದಿರುವುದರಿಂದ ಈ ಅಕ್ರಮ ದಂಧೆ ನಿರಂತರವಾಗಿ ನಡೀತಾ ಇದೆಂಬ ಆರೋಪವು ಕೇಳಿಬಂದಿದೆ. ಜೆಡಿ ವೆಂಕಟೇಶ್ ಅಂತ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ದೊಡ್ಡಮಾಲೂರು. ಇಂದು 3/7/2026 ದೊಡ್ಡಮಾಲೂರು ಕೆರೆ ಏರಿ ಮೇಲೆ ಹಿಂದೂಪುರದಿಂದ ವಿಷಕಾರಕ ಆಯಿಲ್ ತಂದು ಸುಮಾರು 1 ವಾರದಿಂದ ಬಿಡ್ತಾ ಇದ್ದಾರೆ. ಅದು ನಯಾಜ್ ಬೇಗ್ ಮತ್ತು ಇಮಾಮ್ ಸಾಬನ್ ಅವರು ಬಿಡ್ತಾ ಇದ್ದು, ಪೃಥ್ವಿ ಅನ್ನೋ ಫ್ಯಾಕ್ಟ್ರಿಯಿಂದ ತಂದು ಬಿಡ್ತಾ ಇದ್ರು ಅಂತ ಅವ್ರು ಹೇಳಿದ್ದಾರೆ. ಆ ವಿಷಕಾರಕ ಅನಿಲವನ್ನು ಆ ಕೆರೆಗೆ ಬಿಡ್ತಿದ್ದ ಸಂದರ್ಭದಲ್ಲಿ ಕುರಿಗಳು, ಮೇಕೆಗಳು ಹೋಗಿ ಕುಡಿದು ಅವು ಕೂಡ ಡೆತ್ ಆಗಿದ್ದಾವೆ. ಅದಲ್ಲದೇ ಸುಮಾರು ಈ ವಾರದಿಂದ ಹಿಂದೆ ಶ್ರಾವಣಹಳ್ಳಿ ಶಾಲೆ ಹತ್ರ ಕೂಡ, ಮುರಾರ್ಜಿ ಶಾಲೆ ಹತ್ರ ಕೂಡ ಬಿಟ್ಟಿರ್ತಾರೆ. ಇವರು ತಗೊಬಂದು ಬಿಟ್ಟು ರಾತ್ರಿ ಹೊತ್ತು ಯಾರೋ ಒಬ್ರು ನಾವು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರನ್ನೂ ಕೂಡ ಇವರು ಕೊಲೆ ಮಾಡುವ ಪ್ರಯತ್ನ ಮಾಡಿರ್ತಾರೆ. ಅದರಿಂದ ಇವರು ಇವತ್ತು ಊರಿನ ಜನ ಎಲ್ಲ ಸೇರ್ಕೊಂಡು ಅವ್ರನ್ನ ಹಿಡ್ಕೊಬಂದು ಇಲ್ಲಿ ಕೊಡಿಗೇನಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಒಪ್ಪಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕು. ಮತ್ತು ಈಗ ಏನು ಆಗಿದೆ ಅವ್ರಿಗೆ ಅನ್ಯಾಯ ಆಗಿರೋ ಕುರಿ ಪಾಪ ಸತ್ತಂತ ರೈತರಿಗೆ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ಕೂಡ ಇವತ್ತು ಆಗಬೇಕು ಅಂತ ಸುಮಾರು ಇಲ್ಲಿ ಒಂದು 500 ಜನ ಸೇರಿ ಬಂದಿದ್ರು ಕೂಡ ಇಲ್ಲಿ ಸಾಹೇಬರು ನಮ್ಗೆ ಸೂಕ್ತ ಭದ್ರತೆ ಕೊಟ್ಟು ಅವ್ರಿಗೂ ಬಂದು ಸ್ಟೇಷನ್ ಹತ್ರ ಇವತ್ತು ಬಿಟ್ಟಿದ್ದೀವಿ. ಅದರ ಒಂದು ಭಾಗವಾಗಿ ಇವತ್ತು ಅಹಿತಕರಣ ಯಾವುದೇ ಅಹಿತಕರಣ ನಡೆಯಲಿಲ್ಲ. ನಾವು ಖುದ್ದು ಗೊತ್ತಾದ ತಕ್ಷಣ ಅಲ್ಲಿಗೆ ಬಂದು ಯಾವುದು ಅಹಿತಕರಣ ಆಗಬಾರ್ದು, ಕಾನೂನು ಕೈಗೆ ಎತ್ಕೊಳ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸಾಹೇಬ್ರು ನಾವು ಖುದ್ದು ಕರೆಸಿ ಅವ್ರ ಮುಖಾಂತರ ಇಲ್ಲಿಗೆ ತರಿಸಿ ಈಗ ನಾವು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸ್ಟೇಷನ್ ಹತ್ರ. ಇನ್ನು ಈ ಸಂಬಂಧ ಶೇಖ್ ನಯಾಜ್ ಎಂಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರ ಜಮೀನು ಮತ್ತು ಪರಿಸರವನ್ನ ರಕ್ಷಿಸಲು ಮಾಲಿನ್ಯ ನಿಯಂತ್ರಣ ಮಂಡಳಿ ತಕ್ಷಣ ಮಧ್ಯಪ್ರವೇಶಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.